ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಾರಿ ಬಿಡಿ, ನಾನ್ ನನ್ನ ಮಗಳನ್ನ ಕರ್ಕೊಂಡ್ ಬರ್ಬೇಕು. ಚಿಕ್ಕಮ್ಮ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮಿಂದ ತಪ್ಪಾಗಿದೆ. ತಂಗಿ ಜೀವನ ಚೆನ್ನಾಗಿರಲಿ ಅಂತ ನಾವು ಈ ರೀತಿ ಮಾಡಿದ್ದು. ಇದರಿಂದ ನಿಮಗೆ ನೋವಾಗಿದೆ ಅಂತ ಗೊತ್ತು, ಆದರೆ ನಿಜವಾಗ್ಲೂ ನಿಧಿ ಜೀವನ ಚೆನ್ನಾಗಿರುತ್ತೆ. ಹೌದು ಚಿಕ್ಕಮ್ಮ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಧಿ ಮದುವೆನ ಒಪ್ಕೊಳ್ಳಿ. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ ಅಲ್ವಾ? ನನ್ನ ಮಗಳ ಮದ್ವೆ ಬಗ್ಗೆ ನಾನು ಕಂಡಿದ್ದ ಕನಸುಗಳನ್ನೆಲ್ಲ ನಾಶ ಮಾಡಿ ಈಗ ನಾನು ಮುಂದೆ ಬಂದು ನಿಂತು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀರಾ? ಇಷ್ಟು ದಿನ ನನಗೆ ಅಮ್ಮನ ಸ್ಥಾನ ಕೊಟ್ಟು ಈಗ ಅಮ್ಮನಿಗೆ ಮೋಸ ಮಾಡ್ಬಿಟ್ರಲ್ಲ. ನಾನು ನಿಮ್ಮನ್ನ ಕ್ಷಮಿಸಲ್ಲ. ನಿಮಗ್ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಏನೇ ಆದ್ರೂ ನಾನು ನಿಮ್ ಚಿಕ್ಕಮ್ಮ ಅಲ್ವಾ, ಅಮ್ಮ ಅಲ್ವಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ. ಅಮ್ಮ ಹೋದಾಗಿಂದ ನೀವು ನಮ್ಮನ್ನ ಸ್ವಂತ ಮಕ್ಕಳು ಹಾಗೆ ಬೆಳೆಸಿದ್ದೀರ. ತುಳಸಿ ಅಮ್ಮ ಹಾಗೇನೆ ನೀವು ನಮಗಮ್ಮನೇ. ನಿಮ್ಮಿಬ್ಬರಡು ನಾವು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಚಿಕ್ಕಮ್ಮ, ನಾವು ಕೂಡ ನಿಮ್ಮ ಮಕ್ಕಳು ಅನ್ನೋ ಸಲಿಗೆಯಿಂದಾನೇ ತಂಗಿ ಮದುವೆ ಮಾಡಿಸಿದ್ದು. ಆದರೆ ಒಂದು ಮಾತಂತೂ ನಿಜ, ನಿಧಿ ಲೈಫು ತುಂಬ ಚೆನ್ನಾಗಿರುತ್ತೆ. ಅವಳು ಬೇರೆ ಯಾರನ್ನಾದರೂ ಮದುವೆ ಆಗ್ತಿದ್ರೆ ಅವಳ ಲೈಫ್ ಹಾಳಾಗ್ತಿತ್ತು. ಆದರೆ ಈಗ ಅವಳು ಇಷ್ಟಪಟ್ಟ ಹುಡುಗನ ಮದುವೆ ಆಗಿರೋದ್ರಿಂದ ಅವಳ ಲೈಫು ಖುಷಿಯಾಗಿರುತ್ತೆ. ನೀವು ಈ ರೀತಿ ಮಾತಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ನನ್ನ ಮಗಳ ಮದುವೆ ನಾನು ಅನ್ಕೊಂಡ ಹಾಗೆ ನಡಿಬೇಕು. ಆದ್ರೆ ಅತ್ತೆ, ಈಗಾಗ್ಲೇ ನಿಧಿ ಮದ್ವೆ ನಡೆದಾಯ್ತು. ಬೀದಿಲ್ ನಿಂತ್ಕೊಂಡು ತಾಳಿ ಕಟ್ಟಿದ ಮಾತ್ರಕ್ಕೆ ಅದನ್ನ ಮದುವೆ ಅಂತ ನಾನು ಒಪ್ಕೊಳ್ಳಲ್ಲ. ನೀನು ಒಪ್ತೀಯೋ ಬಿಡ್ತೀಯೋ, ಆದ್ರೆ ಒಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಅಂತ ಬಿದ್ದ ಮೇಲೆ ಅದನ್ನ ಮದುವೆ ಆಯ್ತು ಅಂತಾನೆ ಕರೆಯೋದು. ನನ್ನ ಮಗಳು ಮನ್ಸಲ್ಲಿದ್ದು ಆ ಸಂಜಯ್ ಇಷ್ಟಪಟ್ಟಿದ್ದ ಹುಡುಗನೇ ತಾಳಿ ಕಟ್ಟಿದ ಮೇಲೆ ಅದನ್ನ ಮದುವೆ ಅಲ್ಲ ಅಂತ ಹೇಗೆ ಹೇಳ್ತೀಯಾ? ಶಾರ್ವರಿ, ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡು. ಆ ಹುಡುಗ ನಮ್ಮೆಲ್ರಿಗೂ ಒಪ್ಪಿಗೆ ಇತ್ತು. ಆ ಮನೆ ಸಂಬಂಧ ನಮ್ಮೆಲ್ರಿಗೂ ಇಷ್ಟನೂ ಇತ್ತು. ಏನೋ ಕೆಟ್ಟಗಳಿಗೆ ಮದುವೆ ನಿಂತೋಗಿತ್ತು. ಈಗ ಮತ್ತೆ ಅದೇ ಸಂಬಂಧ ಕೂಡ್ ಬಂದಿದೆ. ನಿಧಿ ಮತ್ತೆ ಅದೇ ಹುಡುಗನ್ನ ಕೈ ಹಿಡ್ದಿದ್ದಾಳೆ. ಇದು ನಮ್ಮೆಲ್ರಿಗೂ ಖುಷಿ ವಿಷಯ ತಾನೆ. ಖುಷಿ ನಿಮ್ಗಾಗಿರ್ಬೋದು, ನನಗಲ್ಲ. ನೀವ್ ಯಾರು ಏನೇ ಹೇಳಿದ್ರು ಅಷ್ಟೇನೆ. ನಾನಂತೂ ನನ್ನ ಮಗಳನ್ನ ಕರ್ಕೊಂಡ್ ಬರ್ತೀನಿ. ನಾನ್ ನೋಡಿದ ಹುಡುಗನ ಜೊತೆನೆ ಅವಳು ಮದ್ವೆ ಮಾಡ್ತೀನಿ. ಶಾರ್ವರಿ, ಒಂದ್ ನಿಮಿಷ. ನೀವೀಗ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ನಿಧಿ ಬರ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಿಧಿ ಇಷ್ಟಪಟ್ಟು ಸಂಜಯ್ನ ಮದುವೆ ಆಗಿದ್ದಾಳೆ. ಮಗಳ ಇಷ್ಟನ ತಾಯಿ ಗೌರವಿಸ್ತಾಳೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಅಂಥದ್ರಲ್ಲಿ ನೀವೇನಾದ್ರೂ ಆ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ನಿಧಿಗೆ ನಿಮ್ಮೇಲಿರೋ ಪ್ರೀತಿ ಗೌರವ ಕಡಿಮೆ ಆಗತ್ತೆ ಹೊರತು ನಿಮ್ ಜೊತೆ ಬಂದು ನೀವ್ ನೋಡಿರೋ ಹುಡುಗನ್ನ ಖಂಡಿತ ಮದುವೆ ಆಗಲ್ಲ. ನಿಧಿ ಆ ಮನೆಯಲ್ಲಿ ಬಾಳಿ ಬದುಕಬೇಕಾದವಳು. ನೀವೇನಾದ್ರೂ ಅಲ್ಲಿ ಹೋಗಿ ಕೂಗಾಡಿದ್ರೆ ನಿಧಿ ಮುಂದೆ ನಿಮ್ ಜೊತೆ ಮಾತಾಡದೇ ಇರುವಾಗ ಆಗ್ಬಿಡ್ಬೋದು. ದುಡುಕಿ ಆವೇಶದಲ್ಲಿ ಯಾವ ನಿರ್ಧಾರನೂ ತಗೊಳ್ಳೋದು ಒಳ್ಳೇದಲ್ಲ. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ. ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಚಿಕ್ಕಮ್ಮಂಗೆ ತುಂಬಾ ಬೇಜಾರಾಗಿದೆ.
ಅವ್ರ ಜಾಗದಲ್ಲಿ ಯಾರೇ ಇರ್ತಿದ್ರು ಇಷ್ಟೇ ಬೇಜಾರಾಗ್ತಿತ್ತು ಅಲ್ವಾ? ನೋಡಿ ಮಕ್ಕಳ, ನೀವ್ಯಾರು ಶಾರ್ವರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು ಇವತ್ತು ಹೀಗಿರ್ತಾಳೆ, ನಾಳೆ ಸರಿ ಹೋಗ್ತಾಳೆ. ನಿಧಿ ಜೀವನದಲ್ಲಿ ಈಗೇನು ನಡೆದಿದೆಯೋ ಅದು ಒಳ್ಳೆಯದೇ ಆಗಿದೆ. ಮುಂದೆ ಒಂದಿನ ಅವಳಿಗೂ ಅದು ಅರ್ಥ ಆಗುತ್ತೆ. ಚಿಕ್ಕಮ್ಮನ ಮನಸ್ಸಿಗೆ ನೋವಂತೂ ಆಗಿರುತ್ತೆ. ಹೌದು ಚಿಕ್ಕಪ್ಪ, ಹೇಗಾದರೂ ಮಾಡಿ ಚಿಕ್ಕಮ್ಮನ ಸಮಾಧಾನ ಮಾಡಬೇಕು. ಮಕ್ಕಳು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿಧಿ ಮದುವೆ ಆಯಿತು ಅಂತ ನಾವೆಲ್ಲರೂ ಖುಷಿಯಾಗಿರೋದಕ್ಕಿಂತ ಮಗಳ ಮದುವೆ ಆಯಿತು ಅಂತ ಶಾರ್ವರಿ ಖುಷಿಯಾಗಿರೋದೇ ಮುಖ್ಯ. ಮಗಳು ಮದುವೆ ಆಯಿತು ಅಂತ ಅವಳಿಗೆ ಖುಷಿನೇ ಇಲ್ವಲ್ಲ ಅಣ್ಣ, ತನ್ನ ಮಾತು ನಡೀಲಿಲ್ವಲ್ಲ ಅಂತ ಈಗೋದಲ್ಲೇ ಇದ್ದಾಳೆ ಅವಳು. ಏನೇ ಆಗಲಿ ಮಹೇಶ್ ಅವರೇ, ಒಬ್ಳು ತಾಯಿಯಾಗಿ ತನ್ನ ಮಗಳ ಮದುವೆನ ತಾನು ಅನ್ಕೊಂಡ ಹಾಗೆ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಸಂಕಟ ಅವ್ರಿಗಿದ್ದೇ ಇರುತ್ತೆ. ಅದಂತೂ ಸತ್ಯ. ಅಭಿ, ಇವಳ್ಯಾಕೆ ಇಲ್ಲಿ ಸುಮ್ಮನೆ ಕುತ್ಕೊಂಡು ಮಾತಾಡ್ಬೇಕು? ಅಲ್ಲಿ ರೂಮಲ್ಲಿ ಮಗು ಒಂದೇ ಇದೆ. ಇವಳಿಗೆ ರೂಮಿಗೆ ಹೋಗಕ್ ಹೇಳಿ. ಸುಮ್ಮನೆ ಇಲ್ಲಿ ಕುತ್ಕೊಂಡು ತೂಗೂಡ್ಸೋದು ಯಾಕೆ? ಪೂರ್ಣಿ, ದೀಪಿಕಾ ಹೇಳೋದು ಸರಿನೇ. ನೀನು ಮಗು ಹತ್ರ ಹೋಗು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಬೆಳಗಿಂದ ಮಗುನ ಒಬ್ಳೆ ನೋಡ್ಕೊಂಡು ಸುಸ್ತಾಗಿರ್ತೀಯ. ಪರವಾಗಿಲ್ಲ ಅಮ್ಮ, ಮನೇಲಿ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ನಾನೊಬ್ಳೆ ಹೋಗಿ ರೆಸ್ಟ್ ಮಾಡೋದು ಏನೂ ತಪ್ಪಿಲ್ಲ. ನೀನೊಬ್ಳು ಇಲ್ಲಿ ಇಲ್ದಿದ್ ಮಾತ್ರಕ್ಕೆ ಸಮಸ್ಯೆಗಳೇನು ಬಗೆಹರಿಯಲ್ಲ. ರೂಮ್ಗೆ ಹೋಗಿ ಮಲ್ಗೋ. ಹಾಗಂತ ನಾನೇ ನಿನ್ಮೇಲೆ ಕಾಳಜಿಯಿಂದ ಹೇಳ್ತಿಲ್ಲ. ನಿನ್ಮೇಲೆ ನನಗೆ ಕೇರ್ ಇಲ್ದಲೇ ಇರ್ಬೋದು, ಆದ್ರೆ ಮಗು ಮೇಲೆ ನನಗೆ ತುಂಬಾನೇ ಕೇರ್ ಇದೆ. ಹೋಗು. ಪೂರ್ಣಿ, ದೀಪಿಕಾ ಹೇಳ್ತಿರೋದು ಸರಿನೇ. ನೀನು ಹೋಗಿ ಮಗು ಜೊತೆ ಇರು. ಹೌದು ಪೂರ್ಣಿ, ಇಲ್ಲೇನೇನು ಹೇಳಿದ್ರು ನಾವೆಲ್ಲ ಇದೀವಲ್ಲ, ನಾವೆಲ್ಲ ಅದನ್ನು ಸರಿ ಮಾಡ್ತೀವಿ. ನೀನು ಹೋಗಿ ನೆಮ್ಮದಿಯಾಗಿ ಮಗು ಜೊತೆ ಇರು. ಮನೆ ಮಗಳ ಗಡಿಬಿಡಿಯಲ್ಲಿ ನಮ್ಮ ಮನೆ ಪುಟ್ಟಲಕ್ಷ್ಮಿನ ಆರೈಕೆ ಮಾಡೋದನ್ನು ಮರಿಬಾರ್ದಲ್ವಾ? ಸರಿ ಮಾವ, ನಾನು ಹೋಗಿ ಮಗು ನೋಡ್ಕೊಳ್ತೀನಿ. ಹಾಗೆ ಸ್ವಲ್ಪ ನಾನು ರೆಸ್ಟು ಮಾಡ್ತೀನಿ. ಆದರೆ ಶಾರ್ವರಿ ಅತ್ತೆ ಅದಕ್ಕೆ ಚಿಕ್ಕಮ್ಮನ ನಾವು ಸಮಾಧಾನ ಮಾಡ್ತೀವಿ, ನೀವು ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.